ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ನಡುವೆ ನಿನ್ನೆ ಲಾರ್ಡ್ಸ್ ಮೈದಾನದಲ್ಲಿ ನಡೆದಂತಹ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯವನ್ನ ದಕ್ಷಿಣ ಆಫ್ರಿಕಾ 5 ವಿಕೆಟ್ಗಳಿಂದ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿದೆ. ಗೆಲುವಿಗೆ ಆಸ್ಟ್ರೇಲಿಯಾ ನೀಡಿದಂತಹ 282 ರನ್ಗಳ ಗುರಿಯನ್ನ ಆಫ್ರಿಕಾ ತಂಡ 5 ವಿಕೆಟ್ ಕಳೆದುಕೊಂಡು ಸಾಧಿಸಿತ್ತು. ಇನ್ನು ಆಫ್ರಿಕಾ ಪರ ಆರಂಭಿಕ ಐಡನ್ ಮಾರ್ಕಮ್ 136 ರನ್ಗಳ ಇನ್ನಿಂಗ್ಸ್ ಆಡಿದ್ರೆ ನಾಯಕ ಟೆಂಬಾ ಬಾವುಮಾ ಕೂಡ ಇಂಜುರಿ ನಡುವೆಯೂ ಕೂಡ 66 ರನ್ಗಳ ಪ್ರಮುಖ ಕಾಣಿಕೆಯನ್ನ ನೀಡಿದ್ರು. ಇನ್ನು ಇವರಿಬ್ಬರು 147 ರನ್ಗಳ ಜೊತೆ ಆಟವನ್ನ ಆಡಿ ತಂಡವನ್ನ ಐತಿಹಾಸಿಕ ಗೆಲುವಿಗೆ ಮುನ್ನಡೆಸಿದ್ರು. ಈ ಐಸಿಸಿ ಟ್ರೋಫಿ ಗೆಲುವಿನೊಂದಿಗೆ ದಕ್ಷಿಣ ಆಫ್ರಿಕಾ ತಂಡ ಬರೋಬ್ಬರಿ 27 ವರ್ಷಗಳ ಬಳಿಕ ಐಸಿಸಿ ಪ್ರಶಸ್ತಿ ಗೆದ್ದಂತಹ ಸಾಧನೆ ಮಾಡಿದೆ. ಇನ್ನು 27 ವರ್ಷಗಳ ಹಿಂದೆ ಅಂದ್ರೆ 1998ರಲ್ಲಿ ಢಾಕಾದಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಕಪ್ ಫೈನಲ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿದ್ವು. ಆ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ವಿಂಡೀಸ್ ತಂಡ 245 ರನ್ಗಳನ್ನು ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತಹ ಹ್ಯಾನ್ಸಿ ಕ್ರೋನಿಯೆ ನಾಯಕತ್ವದಂತಹ ಆಫ್ರಿಕಾ ತಂಡ 6 ವಿಕೆಟ್ ಕಳೆದುಕೊಂಡು ಜಯದ ನಗೆಯನ್ನು ಬೀರಿತ್ತು. ಈ ಮೂಲಕ ಐಸಿಸಿ ಟ್ರೋಫಿ ಬರವನ್ನ ನೆಗೆಸಿಕೊಂಡಿದ್ದಂತಹ ಆಫ್ರಿಕಾ ಮತ್ತೊಂದು ಐಸಿಸಿ ಟ್ರೋಫಿ ಗೆಲುವನ್ನ ಸಾಧಿಸಲು 27 ವರ್ಷಗಳು ಬೇಕಾಯಿತು. ಇದೀಗ ಟೆಂಬಾ ಬಾವುಮಾ ನಾಯಕತ್ವದಲ್ಲಿ ಟೆಸ್ಟ್ ಚಾಂಪಿಯನ್ಶಿಪ್ ಗೆಲ್ಲುವಂತಹ ಮೂಲಕ ಆಫ್ರಿಕಾ ತನ್ನ ಐಸಿಸಿ ಪ್ರಶಸ್ತಿ ಭರವನ್ನ ನೀಗಿಸಿಕೊಂಡಿದೆ.